ನಾನು ಸಿಕ್ಕಾಪಟ್ಟೆ ದಪ್ಪ ಇದ್ದೀನಿ. ನನಗಂತೂ ಲೈಫ್ ಒಳಗೆ ಏನು ಮಾಡೋಕ್ಕೂ ಆಗ್ತಾಯಿಲ್ಲ. ನಾನು ಬೇಗ ಸಣ್ಣ ಆಗಬೇಕು. ಆದರೆ ನೀವು ಮಾಡ್ತಾ ಇರೋ ಮಿಸ್ಟೇಕು ಆ್ಯಕ್ಚುಲಿ ನಮಗೇನಂತ ಗೊತ್ತಾಗ್ತಾನೆ ಇಲ್ಲ. ಡಯಟ್ ಮಾಡ್ತಾ ಇದ್ದೀನಿ ಅಂತೀರಿ, ಊಟ ಸರಿ ನಾನು ಮಾಡ್ತಾಯಿಲ್ಲ ಆದ್ರೂ ನಾನು ಸಣ್ಣ ಆಗ್ತಾಯಿಲ್ಲ, ದಪ್ಪನೇ ಇದ್ದೀನಿ. ಆದರೂ ಮೈ ಒಂಚೂರು ಕರಗ್ತಾ ಇಲ್ಲ. ಯಾಕೆ ಈ ರೀತಿ? ನನ್ನ ತೊಡೆಗಳು, ನನ್ನ ಕೈಗಳು ವಿಪರೀತ ದಪ್ಪ ಆಗೈತಿ. ಎಷ್ಟೇನ ಕಷ್ಟಪಟ್ಟರು ಅದಕ್ಕೆ ಯಾವುದೇ ಒಂದು ಸೊಲ್ಯೂಷನ್ ಇಲ್ಲ ಅಂಥೇಳಿ ನೊಂದ್ಕೊಳಕತ್ತೀರಿ. ಸೊ ನೊಂದ್ಕೊಳಕ್ಕೆ ಹೋಗಬೇಡ್ರಿ. ನಾನು ಇವಾಗ ನಿಮಗೆ ಏನು ಮಾಡಬಾರ್ದು ಅಂತ ಹೇಳ್ತೀನಿ. ಸೊ ಅದನ್ನು ನೀವು ಮಾಡದೇ ಇದ್ದರೆ ಆಬ್ವಿಯಸ್ಲಿ ನಿಮ್ಮ ಒಂದು ವೇಟು ಕಡಿಮೆ ಆಗುತ್ತೆ. ನಾನು ನಿಮಗೆ ಇಷ್ಟೇ ವೇಟ್ ಕಡಿಮೆ ಆಗುತ್ತೆ, ಅಷ್ಟೇ ವೇಟ್ ಕಡಿಮೆ ಆಗುತ್ತೆ ಅಂತ ಸುಳ್ಳು ಹೇಳಲ್ಲ. ಬಟ್ ಇರೋದನ್ನು ಮಾತ್ರ ನಿಜ ಹೇಳ್ತೀನಿ. ಆಗಿರೋ ಒಂದು ಅನುಭವದ ಮೇರೆಗೆ ನಿಮಗೆ ನಾನು ಹೇಳಬಲ್ಲೆ. ಅದನ್ನು ನೀವು ಪಾಲಿಸಿದರೆ ನಿಮ್ಮ ಮೇಲೆ ಒಂದು ಸ್ವಲ್ಪನಾದರೂ ಕಾನ್ಫಿಡೆಂಟ್ ಬರುತ್ತೆ. ಲೂಸ್ ಆಗಿರೋ ಹೋಪನ್ನು ಮತ್ತೆ ಗೇನ್ ಮಾಡ್ಕೊಳ್ಳೋಕ್ಕೆ ಮತ್ತೊಂದು ಅವಕಾಶ ನಿಮಗೆ ಆ ದೇವರು ಕೊಟ್ಟಿದ್ದಾನೆ ಅಂತ ಅಂದ್ಕೊಳ್ಳಿ. ಸೊ ಇವಾಗ ನಾನು ವಿಡಿಯೋನ ಆರಂಭ ಮಾಡ್ತೀನಿ. ಸೊ ಏನಪ್ಪ ಅಂತಂದರೆ, ನಾವು ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ, ಕೂತಲ್ಲೇ ಅದನ್ನು ಕೊಡು ಇದನ್ನು ಕೊಡು ಅಂದರೆ, ಅಮ್ಮ ಊಟ ಕೊಡು, ಅಮ್ಮ ನೀರು ಕೊಡು, ಅಮ್ಮ ಅದನ್ನು ಕೊಡು, ರೀ ಇದನ್ನು ಕೊಡಿ, ಅಪ್ಪಿ ಅದನ್ನು ಕೊಡು ಅಂಥೇಳಿ ನಾವು ಕುಂತಲ್ಲೇ ಎಲ್ಲನೂ ಕೇಳ್ತೀವಿ. ಈ ಥರ ಕೇಳೋದ್ರಿಂದ ಏನಾಗುತ್ತೆ ಅಂತಂದರೆ, ನಮ್ಮ ಲೈಫಲ್ಲಿ ನಾವು ಆಸೆನೇ ಕಳ್ಕೊಂಡ್ಬಿಡ್ತೀವಿ ಆ್ಯಕ್ಟಿವ್ ಆಗಿರೋದನ್ನು. ಮನುಷ್ಯ ಯಾವಾಗ ಆ್ಯಕ್ಟಿವ್ ಆಗಿರ್ತಾನಲ್ಲ, ಆತ ಏನು ಬೇಕಾದ್ರೂ ಮಾಡೋಕ್ಕೆ ಹೊಸ ಒಂದು ಚಿಲುಮೆ ಅನ್ನೋದು ನಮ್ಮ ಜೀವನದಲ್ಲಿ ಇನ್ಕ್ಲೂಡ್ ಆಗ್ತದೆ. ಈಗ ಆ ಒಂದು ಹೊಸ ಬೆಳಕನ್ನು ನಮ್ಮ ಕೈಯಲ್ಲೇ ನಾವು ಹಾಳು ಮಾಡ್ಕೊತಾ ಇದ್ದೀವಿ. ನಿಮಗೆ ಸಾಧ್ಯ ಆದರೆ ಸಡನ್ಲಿ ಯಾವುದೂ ಮಾಡೋಕ್ಕಾಗಂಗಿಲ್ಲ, ಆಕ್ಸೆಪ್ಟೆಡ್. ಬಟ್ ದಿನ ಒಂದೊಂದನ್ನು ಚೇಂಜ್ ಮಾಡ್ಕೊಳ್ಳಿ. ಕೂತಲ್ಲೇ ಎಲ್ಲ ಕೇಳೋದು, ಕೂತಲ್ಲೇ ಕೆಲಸ ಮಾಡಿಸ್ಕೋದು, ಇದನ್ನು ಬಿಟ್ಟು ಒಂದು ದಿನ ಬೇರೆಯವ್ರ ಹತ್ರ ಹೇಳೋದು ಒಂದು ಕೆಲಸ ಇವತ್ತು ನಾವು ಒಂದು ಮಾಡೋಣ, ನಾಳೆ ಮತ್ತೊಂದು. ಸೊ ಹೀಗೆ ಹೋಗ್ತಾ ನಮ್ಮ ಕ್ರಿಯಾಶೀಲತೆಗಳು, ನಮ್ಮ ಒಂದು ಚಲನವಲನಗಳು ವರ್ಕ್ ಆಗುತ್ತೆ. ಸೊ ಇದನ್ನು ನೀವು ಫಸ್ಟ್ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಹೇಳಬೇಕಂತಂದರೆ, ನೀವು ಡೈಲಿ 3 ಲೀಟ್ರ್ ಆದರೂ ನೀರು ಕುಡಿಬೇಕು. ಅಂದರೆ 3 ಬಾಟ್ಲಿ ಆದರೂ ನೀರು ಕುಡಿಬೇಕು. ಸೊ ಈ ನೀರು ಕುಡಿಯೋದ್ರಿಂದ ಏನಾಗುತ್ತೆ ಅಂತಂದರೆ, ನಿಮಗೆ ಹೆಚ್ಚು ಊಟದ ಅವಶ್ಯಕತೆ ಕಡಿಮೆ ಆಗುತ್ತೆ. ಇವಾಗ ನೋಡಿ, ನೀವು ಒಂದು ಬಾಟಲ್ 1 ಲೀಟ್ರನ್ನ ನೀವು ನಿಮ್ಮ ಹತ್ರ ಇಟ್ಕೊಂಡು 3 ಸಲ ಕುಡಿಯೋದನ್ನ ನೆನ್ಪಿಟ್ಕೊಂಡ್ಬಿಡ್ಬೇಕು. ಈಗ 1 ಬಾಟಲ್ ಖಾಲಿ ಆಯ್ತಾ, ಒಂದು ಸಲ ಮುಗೀತು. 2ನೇ ಬಾಟ್ಲ್ ಖಾಲಿ ಆಯ್ತಾ, ಸೊ ಇದು 2ನೇ ಸಲ ಮುಗೀತು. 3ನೇ ಬಾಟ್ಲ್ ಖಾಲಿ ಆಯ್ತಾ, ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ನಿಮ್ಮ ದೇಹದಲ್ಲಿ ಇರುವಂತಹ ಕಲ್ಮಶಗಳು ಆಲ್ಮೋಸ್ಟ್ ಆಲ್ ಕಡಿಮೆ ಆಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮ ರಕ್ತ ಸಿಕ್ಕಾಪಟ್ಟೆ ತಿಳಿಯಾಗುತ್ತೆ. ಸೊ ತಿಳಿಯಾದರೆ ನಮ್ಮ ದೇಹದಲ್ಲಿ ಆ್ಯಕ್ಟಿವಿಟಿ ಅನ್ನೋ ಸೃಜನಶೀಲತೆ, ಕ್ರಿಯೇಟಿವಿಟಿ ಅನ್ನೋದು ಅದಾಗಲೇ ಆಗುತ್ತೆ. ಇವಾಗ ನಾವು ನಮ್ಮ ದೇಹದಲ್ಲಿ ಇವಾಗ ನೋಡಿ, ನಮ್ಗೆ ಏನಾದ್ರು ಒಂದು ಊಟ ಬೇಕಪ್ಪ ಅಂತಂದರೆ ಅದ್ರ ತಕ್ಕಂಗೆ ನಮ್ಮ ಬಾಡಿ ಒಂದು ಇರಬೇಕು. ಇವಾಗ ಕೂತಲ್ಲೇ ಹೇಳಿದೆ ನಾನು ಆವಾಗಲೇ. ಸೊ ನಾವು ಕೂತಲ್ಲೇ ಮಾಡ್ತೀವಿ ಅಂತಂದರೆ ಅದಕ್ಕೆ ರಿಯಾಕ್ಟ್ ಮಾಡಲ್ಲ. ಸೊ ನಮ್ಮ ದೇಹದಲ್ಲಿರೋ ರಕ್ತ ಯಾವಾಗ ತಿಳಿಯಾಗುತ್ತೆ, ಅಲ್ಲಿ ನಮಗೆ ಮಾಡಬೇಕನ್ನೋ ಹಂಬಲ ಬರುತ್ತೆ. ಸೊ ಇದರಿಂದ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂತಂದರೆ, ನಿಮ್ಮ ಹಸಿವನ್ನು ಕಂಟ್ರೋಲ್ ಮಾಡ್ಕೊಂಡು ರಾಮಬಾಣ ಅಂತಲೇ ಹೇಳ್ಬೋದು. ಸೊ ಸಾಧ್ಯ ಆದರೆ ಇವತ್ತಿಂದನೇ ನೀರು ಕುಡಿಯೋಕ್ಕೆ ಪ್ರಯತ್ನ ಪಡಿ. ಯಾರಿಗೂ ಒಂದೇ ದಿನದಲ್ಲಿ ಕುಡಿಯೋಕ್ಕಾಗಲ್ಲ, ಅದು ಗೊತ್ತು. ಆದರೆ ದಿನ 1 ಬಾಟಲ್ನ ಕಂಪ್ಲೀಟ್ ಮಾಡೋಕ್ಕೆ ಪ್ರಯತ್ನ ಪಡಿ. ನೆಕ್ಸ್ಟ್ ಡೇ 2 ಬಾಟ್ಲಿ ಅಥವಾ 1.5 ಬಾಟಲ್ ಕಂಪ್ಲೀಟ್ ಮಾಡೋಕ್ಕೆ. 3ನೇ ದಿನ 1 ವೀಕ್ ನೀವು ಏನಾದ್ರು ಮಾಡಿದರೆ ನಿಮ್ಗೆ ರೂಢಿ ಆಗಿಬಿಡುತ್ತೆ, ನಾನು ಮಾಡ್ತೀನಿ ಅಂತೇಳಿ. ಸೊ ಈ ಒಂದು ಮೆಥಡನ್ನು ಫಾಲೋ ಮಾಡಿದರೆ ನಿಮಗೆ ಅನಿಸುತ್ತೆ ಏನು ಮಾಡಬೇಕು ಅಂತ. ನಾ ಹೇಳೋ ಅವಶ್ಯಕತೆ ಇರಲ್ಲ ಅವಾಗ. ನೆಕ್ಸ್ಟು ವಾಕ್ ಮಾಡುವಾಗ ನಮ್ಮ ಸೊಂಟನ ಶೇಕ್ ಮಾಡಬೇಕು. ಹೆಂಗಪ್ಪ ಅಂತಂದರೆ, ಇವಾಗ ನಾನು ವಾಕ್ ಮಾಡಿದೆ, ಕಿವಿಯೊಳಗೊಂದು ಬ್ಲೂಟೂತ್ ಹಾಕ್ಕೊಂಡು ಹೆಡ್ಫೋನ್ ಹಾಕ್ಕೊಂಡು ವಾಕ್ ಮಾಡಿದೆ. ನೋ, ದಟ್ ಈಸ್ ನಾಟ್ ವಾಕ್. ಅದು ಜಸ್ಟ್ ನಿಮ್ಮ ಒಂದು ಎಂಟರ್ಟೈನ್ಮೆಂಟಿಗಾಗುತ್ತೆ. ಈಗ ನಾವು ದೇಹ ಕರಗಿಸ್ತೇವಂದ್ರೆ ನಮ್ಮ ದೇಹದ ಅಂಗಗಳು ಅಳ್ಳಾಡಬೇಕು, ಶೇಕ್ ಆಗಬೇಕು. ಯಾವುದೇ ರೀತಿ ಮೂಮೆಂಟ್ ಇಲ್ಲ, ಶೇಕ್ ಇಲ್ಲ. ನಾವು ಹೆಂಗೆ ಸಣ್ಣ ಆಗೋಕ್ಕೆ ಸಾಧ್ಯ? ಇವಾಗ ನೋಡ್ರಿ, ಒಂದು ಗಿಡನ ನಾವು ಅಳ್ಳಾಡಿಸ್ತೀವಿ ಅಂದಾಗ ಆ ಗಿಡದಲ್ಲಿರೋ ಒಂದು ಎಲೆನಾರು ಬೀಳಬೇಕಾ? ಹಾಗೆ ಗಟ್ಟಿಯಾಗಿ ಕುಂದಿರುತ್ತಾ? ಇಲ್ಲ. ಸೊ ಹಾಗೆ ರೀ, ನಮ್ಮ ದೇಹ ನಾವು ಎಷ್ಟು ಮೂಮೆಂಟ್ ಮಾಡ್ತೀವಿ, ಎಷ್ಟು ಶೇಕ್ ಮಾಡ್ತೀವಿ, ಅಲ್ಲೇ ನಮ್ಮ ದೇಹದಲ್ಲಿ ಕ್ಯಾಲೋರೀಸ್ ಕಡಿಮೆ ಆಗೋದು. ಆ ಒಂದು ಮಾಂಸಖಂಡ ಇರ್ತದಲ್ಲ, ಏನು ವಾತದಿಂದ ತುಂಬಿಕೊಂಡಿರುವಂತಹ ಹಳದಿ ಪದಾರ್ಥ, ಅದು ನಮ್ಮ ದೇಹದಲ್ಲಿ ಕರಿಗೋಗುತ್ತೆ. ಇದರಿಂದ ನಾವು ನಮ್ಮ ಬಾಡಿನ ಶೇಕ್ ಮಾಡಿ ಜಿಮ್ಗೆ ಹೋಗಬೇಕು, ಅದನ್ನು ಹೋಗ್ಬೇಕು. ಇವಾಗ ನೋಡ್ರಿ, ಮದುವೆ ಮಾಡ್ಕೊಂಡವರೆಲ್ಲ ಹೋಗೋಕ್ಕಾಗಂಗಿಲ್ಲ ಜಿಮ್ಗೆ. ಅವ್ರ ಮನೆಯಲ್ಲೇ ಏನಾದ್ರು ಮಾಡ್ಬೇಕಂತ ಹೇಳಿರ್ತೈತೆ ಅವ್ರಿಗೆ. ಸೊ ಅಂಥವ್ರು ಏನು ಮಾಡಬೇಕು? ನಿಮ್ಮ ದೇಹನ ನೀವು ಶೇಕ್ ಮಾಡಿಕೊಡ್ರಿ. ಇವಾಗ ಮಸಲ್ಸಿಗೆ ಬರಬೇಕು,
ಆಮೇಲೆ ಲಿಫ್ಟ್ ಮಾಡಬೇಕು, ರನ್ ಮಾಡಬೇಕು, ಸೈಕ್ಲಿಂಗ್, ಇದೆಲ್ಲ ವರ್ಕ್ ಆಗಂಗಿಲ್ಲ. ನೀವು ಫಸ್ಟು ವಾಕಿಂದನೇ ಆರಂಭ ಮಾಡಿ. ನಿಮಗೆ ಹೆಚ್ಚಿಗೆ ನಿಮ್ಮ ದೇಹನ ದಂಡಿಸ್ಬೇಕಂದಿದ್ರೆ ಜಿಮ್ಮಿಗೆ ಹೋಗಿ. ಸದ್ಯಕ್ಕೆ ಸ್ವಲ್ಪ ಸಣ್ಣ ಸಣ್ಣ ಮೆಟ್ಲನ್ನು ಹತ್ತಕ್ಕೆ ಪ್ರಯತ್ನ ಪಡಿ. ನೀವು ದೇಹನೇ ಒಂದು ಶೇಕ್ ಮಾಡೋಕ್ಕಾಗಲಿಲ್ಲ, ಒಂದು ಸರಿಯಾಗಿ ನಡೆಯೋಕ್ಕಾಗಲಿಲ್ಲ, ಕೂತಲ್ಲೇ ಅಯ್ಯಪ್ಪ ನಂಗೆ ಸಾಕಾಯಿತು ಅಂತಂದರೆ ಜಿಮ್ಮಲ್ಲಿ ಹೋಗಿ ಏನು ಕಿತ್ತಬಾಗ್ತೀರಿ? ಸೊ ಥಿಂಕ್ ಮಾಡಿ. ಸೊ ನೀವು ವಾಕ್ ಮಾಡ್ತಿರ್ತೀರಂದರೆ ನಿಮ್ಮ ಸೊಂಟ ಇರ್ತದಲ್ಲ, ನಿಮ್ಮ ಬೆನ್ನು, ಸೊಂಟ, ಕೈನ ಕರೆಕ್ಟಾಗಿ ಶೇಕ್ ಮಾಡಿ. ನೀವು ಕೈನ ಆ ಕಡೆ ಈ ಕಡೆ ಕರೆಕ್ಟಾಗಿ ಮೂಮೆಂಟ್ ಮಾಡಿ. ಸೊ ಇದರಿಂದ ನಿಮಗೆ ಬೆಸ್ಟ್ ರಿಸಲ್ಟ್ ಗೊತ್ತಾಗುತ್ತೆ. ನಾ ಹೇಳೋಂಗಿಲ್ಲ ನಿಮಗೆ 100% ನಿಮಗೆ ಅದರ ರಿಸಲ್ಟ್ಸ್. ನೀವು ಸಣ್ಣ ಆಗೋದಂತೂ ಪಕ್ಕ. ಯಾವ ಥರ ಅಂಥೇಳಿ ನಿಮಗೆ ಆಗೋ ಚೇಂಜಸ್ ಇರ್ತದಲ್ಲ ನಿಮ್ಮ ಲೈಫಲ್ಲಿ, ಅದೇ ನಿಮ್ಮ ಫಸ್ಟ್ ಸ್ಟೆಪ್. ನೀವು ಡಯಟ್ ಆಗಲಿ ಯಾವ ಮಾಡೋ ಅವಶ್ಯಕತೆ ಇಲ್ಲ. ದೇಹದಲ್ಲಿರೋ ಒಂದು ಚೇತನ ಶಕ್ತಿ ನಿಮಗೆ ಗೊತ್ತು ಮಾಡ್ತೈತಿ ಏನು ಅಂತ. ಸೊ ಇದನ್ನು ಮಾಡಿ ನೋಡಿರಿ. ಇನ್ನು ಮುಖ್ಯವಾಗಿರೋದು ಏನಂದರೆ ಖುಷಿಯಾಗಿರೋ ಪ್ರಯತ್ನ ಪಡ್ಬೇಕು. ನಾವು ಟೆನ್ಷನ್ನಿಂದ ಮೈಂಡ್ ತೂಕ ನಮ್ದು ಆಬ್ವಿಯಸ್ಲಿ ತೂಕದ ಬಗ್ಗೆ ನಾವು ಗಮನನೇ ವಹಿಸೋಂಗಿಲ್ಲ. ಯಾಕಂತಂದರೆ ಇವಾಗ ನೋಡಿರಿ, ನೀವು ಆಫೀಸಿಂದ ಬರ್ತೀರಿ ಅಥವಾ ಏನೋ ಒಂದು ಕೆಲಸದಿಂದ ಬರ್ತೀರಂದರೆ ಸುಸ್ತು ಆಗಿರ್ತದೆ, ಟೆನ್ಷನ್ ಆಗಿರ್ತದೆ, ಏನು ಮಾಡೋದು. ಸೊ ಅಂಥ ಒಂದು ಸಿಚುವೇಶನ್ಸ್ ನಿಮ್ಮ ಮುಂದೆ ಬಂದರೆ ನಿಮಗೆ ವೆಯ್ಟ್ ಲಾಸ್ ಮಾಡಬೇಕನ್ನೋ ಮೈಂಡಲ್ಲಿ ಬರೋದೇ ಇಲ್ಲ. ಇವಾಗೇನಾದ್ರು ನೀವು ಒನ್ ಟೈಮ್ ವೆಯ್ಟ್ ಲಾಸ್ ಮಾಡೋದು ಕಡೆ ಗಮನ ಬಿಟ್ರಿ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ, ನಿಮಗೆ ಅದ್ರ ಮೇಲಿರೋ ಆಸಕ್ತಿನೇ ಕಡಿಮೆ ಆಗುತ್ತೆ. ಮುಂದೆ ಒಂದು ಸ್ವಲ್ಪ ದಿನ ವರ್ಷಗಳಾದಮೇಲೆ ಅನಿಸುತ್ತೆ ನಾ ಆ ರೀತಿ ಮಾಡಬಾರ್ದಿತ್ತು. ಸೊ ಆ ಒಂದು ರಿಗ್ರೆಟ್ ಮಾಡ್ಕೋಕ್ಕಿಂತ ಇವಾಗ ನೀವು ಏನು ಮಾಡಬೇಕಂತಂದ್ರೆ ಹ್ಯಾಪಿಯಾಗಿರೋಕ್ಕೆ ಟ್ರೈ ಮಾಡಿ. ಅಟ್ಲೀಸ್ಟ್ ನಿಮ್ಗೆ ಹ್ಯಾಪಿಯಾಗಿರೋಕ್ಕೆ ಆಗಲಿಲ್ಲ ಅಂದ್ರೂ ಕಷ್ಟ ಆಗುತ್ತೆ, ಟೆನ್ಷನ್ ಆಗುತ್ತೆ. ಟೆನ್ಷನ್ ಜೊತೆನೇ ಆ ಟೆನ್ಷನನ್ನು ಈ ಒಂದು ವೆಯ್ಟ್ ಲಾಸ್ ಜರ್ನಿ ಒಳಗೆ ಇನ್ಕ್ಲೂಡ್ ಮಾಡಿಕೊಡ್ರಿ. ಸೊ ಈ ಒಂದು ಟ್ರಿಕ್ಸನ್ನು ನೀವು ಕಲಿತ್ರೆ ನಿಮ್ಮ ವೆಯ್ಟ್ ಲಾಸ್ ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ. ಮತ್ತು ಇನ್ನೊಂದು ನೋಡಿರಿ, ವೆಯ್ಟ್ ಲಾಸ್ ಅಂದರೆ ಪೂರ್ತಿ ಪೊರ್ಕೆಗಡ್ಡಿ ಥರ ಆಗೋದಲ್ಲ, ಮೀಡಿಯಮ್ ಆಗಿ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಷ್ಟು ವೆಯ್ಟ್ ಕಡಿಮೆ ಇರಬೇಕಷ್ಟೆ. ಸೊ ಹ್ಯಾಪಿಯಾಗಿರೋಕ್ಕೆ ಪ್ರಯತ್ನ ಪಡಿ. ಇನ್ನು ನೆಕ್ಸ್ಟು ನಿಮ್ಮ ಸೌಂದರ್ಯದ ಕಡೆ ಗಮನ ಕೊಡಿ. ಇದಂತೂ ಮುಖ್ಯವಾಗಿ ನೀವು ಮದುವೆ ಆಯಿತು, ಮಕ್ಕಳಾಯಿತು, ಮರಿ ಆಯಿತು ಅಂತ ನೀವು ನಿಮ್ಮ ಬಗ್ಗೆನೇ ನೀವು ಕೇರ್ ತೊಗೋದು ಬಿಟ್ಟಾಗ ನಿಮಗೆ ದೇಹ ಇಳಿಸೋದು ಎಲ್ಲಿ ಬಂತು, ವೆಯ್ಟ್ ಲಾಸ್ ಮಾಡ್ಕೋದು ಎಲ್ಲಿ ಬಂತು? ಫಸ್ಟ್ ಆಫ್ ಆಲ್ ನಮ್ಮ ಮೇಲೆ ನಮಗೆ ಆಸಕ್ತಿನೇ ಇಲ್ಲ ಅಂದಾಗ ಇನ್ನೊಂದ್ರ ಮೇಲೆ ಆಸಕ್ತಿ ಬರೋಕ್ಕೆ ಸಾಧ್ಯ ಇಲ್ಲ. ಇವಾಗ ನಾನು ವೀಡಿಯೋ ನೋಡಿದ ತಕ್ಷಣ ನೀವು ನೆಕ್ಸ್ಟ್ ಡೇನೇ ನಾನು ಮಾಡಬೇಕು ಅಂತ ನಿಂದಿರ್ತೀರಿ. ಅದಾದಮೇಲೆ ನಿಮ್ಮ ಒಂದು ಮಿರರ್ ಒಳಗೆ, ನಿಮ್ಮ ಒಂದು ಕನ್ನಡಿ ಒಳಗೆ ನಿಮ್ಮನ್ನು ನೀವು ನೋಡ್ಕೊಂಡಾಗ ಸೊಂಟ ಒಂಥರ ಆಗಿರ್ತೈತಿ, ಕೈ ತೋಳು ಅನ್ನೋದು ಆನಿ ಥರ ಆಗಿರ್ತಾವೆ, ನಿಮ್ಮ ಕುತ್ತಿಗೆ ಚರ್ಮ ಥೈರಾಯ್ಡ್ ಬಂದಿರ್ತದೆ, ಇನ್ನೊಂದಾಗಿರ್ತದೆ. ಸೊ ಆ ರೀತಿ ನೀವು ಇರ್ತೀರಿ. ನಿಮ್ಮ ಒಂದು ಬ್ಯೂಟಿ ಕಡೆ ಕಾನ್ಷಿಯಸ್ ಮಾಡಿರಿ. ಡೈಲಿ ರೂಟೀನ್ ಫಾಲೋ ಮಾಡಿರಿ. ಮಾಯ್ಶ್ಚರೈಸೇಷನ್ ಆಗಿರಬಹುದು ಅಥವಾ ಸನ್ಸ್ಕ್ರೀನ್ ಡೈಲಿ ಮಾರ್ನಿಂಗ್ ಅಪ್ಲೈ ಮಾಡೋದಾಗಿರಬಹುದು. ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿದರೆ ನಿಮಗೆ ಇನ್ನೂ ಕೂಡ ಮುಂದೆ ಏನಾದ್ರು ಮಾಡಬೇಕು ಅನ್ನೋದು ಉತ್ತೇಜನ ಬರ್ತದೆ. ಸೊ ಆ ಉತ್ತೇಜನ ಬರಬೇಕಂದ್ರೆ ನಿಮ್ಮ ಒಂದು ಬ್ಯೂಟಿ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ನೀವು. ಸೊ ನೀವು ಎಷ್ಟು ಗಮನ ಕೊಡ್ತೀರಲ್ಲ ಅಷ್ಟು ನಿಮ್ಮ ವೆಯ್ಟ್ ಲಾಸ್ ಆಗೋದಂತೂ ಪಕ್ಕ. ಸೊ ಸೌಂದರ್ಯನ ಯಾವತ್ತೂ ನೀವು ಕಡೆಗಣಿಸೋಕ್ಕೆ ಹೋಗಬೇಡ್ರಿ. ಇದರಿಂದ ತುಂಬ ಬೆನಿಫಿಟ್ ಇದೆ. ಇದರಿಂದ ನಿಮ್ಮ ವೆಯ್ಟ್ ಲಾಸ್ ಕೂಡ ಒಂದು ಧೈರ್ಯ ಸಿಗುತ್ತೆ. ಸೊ ಟ್ರೈ ಮಾಡಿ, ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ. ಇನ್ನು ನಂತರ ಹೇಳ್ಬೇಕಂದ್ರೆ, ನೀವು ತಿನ್ನೋ ಆಹಾರ ನಿಮಗೆ ನಾ ಜಾಸ್ತಿ ತಿನ್ನತ್ತೇನಪ್ಪ ಅಂತಂದಾಗ ಒಂದು ದಿನಕ್ಕೆ ಮಾತ್ರ ಕಡಿಮೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಕ್ಕೆ ಹೋಗಬೇಡ್ರಿ. ಯಾವತ್ತೂ ಕೂಡ ನಾಳೆಗೆ ನೀವು ಆ ಪ್ರಯತ್ನ ತಗೊಳ್ರಿ. ಇವತ್ತು ನಾನು ಕಡಿಮೆ ಮಾಡಿಬಿಡ್ಬೇಕು ಅಂತ ಒಂದು ಹೊತ್ತು ಊಟ ಬಿಟ್ನಿ, ನೋ. ನೀವು ತಿನ್ನೋ ಆಹಾರದಲ್ಲಿ ಕಡಿಮೆ ಮಾಡಿ ಅಂತ ಹೇಳಿದ್ದೀನಿ ಹೊರತು ಊಟ ಬಿಡಬೇಕು ಹೋಗಬೇಡ್ರಿ. ಯಾಕಂತಂದರೆ ಊಟ ಬಿಟ್ಟರೆ ನೀವು ಫಸ್ಟ್ ಆಫ್ ಆಲ್ ದಪ್ಪ ಆಗ್ತಾ ಇರೋದು. ಹೊಟ್ಟೆಯಲ್ಲಿ ಏನಾದ್ರು ಅಂಶ ಇದ್ದರೆ ತಾನೇ ನಿಮಗೆ ಆ್ಯಕ್ಟಿವ್ ಆಗಿರೋಕ್ಕಾಗೋದು. ಇವಾಗ ನೀರು ಹಾಕಿದರೆ ತಾನೇ ಒಂದು ಗಿಡ ಬೆಳೆಯೋಕ್ಕಾಗೋದು, ಫಲ ಕೊಡೋಕ್ಕಾಗೋದು. ನೀರೇ ನಾವು ಹಾಕಲಿಲ್ಲ ಅಂದಾಗ ಏನು ಫಲ ಕೊಡುತ್ತೆ? ಅದೇ ಥರ ನಾವು ಒಂದು ರೀತಿ ಗಿಡ, ಮರ. ನಮಗೆ ನೀರು ಅನ್ನೋದೇ ಆಹಾರ ಎಷ್ಟು ಬೀಳಬೇಕು? ಜಾಸ್ತಿ ನೀರು ಬಿದ್ದರೆ ಗಿಡನೂ ಸತ್ತೋಗುತ್ತಲ್ಲ. ಸೊ ನೀವು ಕೂಡ ನಿಮ್ಮ ಒಂದು ಊಟನ ಜಾಸ್ತಿ ಆಗಕತ್ತೈತಪ್ಪ ಅಂತ ಅಂದಾಗ ಅದನ್ನು ನೀವು ಕಡಿಮೆ ಮಾಡಬೇಕು. 4 ರೊಟ್ಟಿ ತಿಂತಿ, 2 ರೊಟ್ಟಿ ಮಾಡಿ ನಾಳೆ. ಹೋಗ್ತಾ 2 ಇರಲಿ, ಮತ್ತು ಅದನ್ನು ಒಂದು ಮಾಡೋಕ್ಕೆ ಹೋಗ್ಬೇಡ. ಯಾಕಂದ್ರೆ ರೊಟ್ಟಿ ಒಳಗೆ ನಾರಿನಂಶ ಇರ್ತದೆ. ಆದರೆ ಅನ್ನ ನೀವೇನಾದ್ರು ಜಾಸ್ತಿ ತಿಂತಾಯಿದ್ರಿಪ್ಪ ಅಂದರೆ ಸ್ವಲ್ಪ ಕಡಿಮೆ ಮಾಡಿ. ನಿಮಗೇನಾದ್ರು ಅನ್ನಿಸ್ತೈತೆ ತಿನ್ಬೇಕಂತ ಎದ್ದೋಗ್ಬಿಡಿ ಹೊರಗೆ.
ನೀರು ಕುಡಿಯೋಕ್ಕೆ ಚಾಲೂ ಮಾಡಿಬಿಡ್ರಿ ಊಟ ತಿನ್ನಬೇಕು ಅಂತ ಆಸೆ ಆದರೆ. ಯಾಕಂದರೆ ನಿಮಗೆ ಗೊತ್ತಿರ್ತದೆ ಊಟ ಮಾಡಿರ್ತೀನಿ ಅಂತ. ಸೊ ಅದು ಆಸೆ ತಡ್ಕೊಳಕ್ಕಾಗಲ್ಲ. ಸೊ ಆಸೆ ಬಂದರೆ ಏನಾದ್ರು ಒಂದು ಹಾಡು ಕೇಳೋದು, ಒಂದು ಫಿಲ್ಮ್ ನೋಡೋದು, ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡೋದು. ಸೊ ಈ ರೀತಿ ಮಾಡಿ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಮೈಂಡ್ ಬೇರೆ ಕಡೆ ಡೈವರ್ಟ್ ಆಗುತ್ತೆ. ಪ್ರತಿಯೊಂದು ನಮ್ಮ ದೇಹದಲ್ಲಿ ಚಲನವಲನ ಆಗಬೇಕಂದ್ರೆ ಮೈಂಡ್ ಈಸ್ ಮೇನ್. ಸೊ ಆ ಮೈಂಡನ್ನು ನಾವು ಕಂಟ್ರೋಲ್ ಮಾಡಬೇಕು, ನಮ್ಮನ್ನು ಮೈಂಡ್ ಕಂಟ್ರೋಲ್ ಮಾಡಬಾರ್ದು. ಸೊ ಆ ಒಂದು ಕಂಟ್ರೋಲಿಂಗ್ ಕೆಪಾಸಿಟಿ ನಿಮ್ಮಲ್ಲಿ ಬರಲಿ. ಸೊ ಈ ಎಲ್ಲ ಮಾಹಿತಿ ನಿಮ್ಮ ಒಂದು ಲೈಫಿಗೆ ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ. ಅಟ್ಲೀಸ್ಟ್ ನೋಡಿರಂದರೆ ಟ್ರೈ ಮಾಡೋಕ್ಕೇನು ಹೋಗುತ್ತೆ, ಮಾಡಿ ಅಲ್ಲ. ಹಾಗಾದರೆ ನಾಳೆಯಿಂದ ನಿಮ್ಗೇನಾದ್ರು ರಿಸಲ್ಟ್ ಬಂದಿಲ್ಲ ಅಂದರೆ ಕಮೆಂಟ್ ಹಾಕಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಸೊ ಕೊನೆಯದಾಗಿ ಹೇಳೋದೊಂದೇ, ನೆಮ್ಮದಿಯಿಂದ ನಿದ್ದೆ ಮಾಡ್ಕೊಳ್ಳಿ, ಇಷ್ಟೇ, ಮತ್ತೇನಿಲ್ಲ. ಮತ್ತು ಇನ್ನೊಂದು, ನಿದ್ದೆ ಅಂತೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಲೈಫಲ್ಲಿ. ಇದನ್ನಂತೂ ಕಳ್ಕೊಳ್ಳೋಕೆ ಹೋಗಬೇಡಿ. ನಿದ್ದೆ ಏನಾದರೂ ಕಳ್ಕೊಂಡ್ರೆ ನಾಳೆ ವಯಸ್ಸಾದಮೇಲೆ ನಿದ್ದೆ 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 ಅಂತ ಸಾಯಬೇಕಾಗತ್ತೆ. ಸೊ ಆದಷ್ಟು ಬೇಗ ನಿದ್ದೆನ ಚೆನ್ನಾಗಿ ಹೊಡೀರಿ, ಆಯಿತಾ? ಸೊ ಎವ್ರಿ ಒನ್, ಥ್ಯಾಂಕ್ ಯು ಸೋ ಮಚ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಲೈಫಲ್ಲಿ ಗ್ರೋ ಅಪ್ ಆಗೋಕ್ಕಂತೂ ಸ್ವಲ್ಪ ಮಟ್ಟಿಗಾದರೆ ಹೆಲ್ಪ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್, ಐ ಲವ್ ಯು. ಬಾಯ್.